ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದಲ್ಲಿ ಇರುವ ಮುಸಲ್ಮಾನರು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅಂದರೆ 95% ಜನಗಳಿಗೆ ಯಾರಿಗೂ ಕೂಡ ಝಂಝಂ ನೀರಿನ ಬಗ್ಗೆ ಮಾಹಿತಿ ಗೊತ್ತೇ ಇಲ್ಲ. ಈ ಒಂದು ಝಂಝಂ ನೀರು ಕುಡಿಯೋದು ಮುಸಲ್ಮಾನರು. ನಮ್ಮ ಭಾರತ ದೇಶದಲ್ಲಿರುವ ಕೋಟ್ಯಾಂತರ ಮುಸಲ್ಮಾನರ ಅಮೃತ ಈ ಝಂಝಂ ನೀರು ಅಂತ ಹೇಳಿದರೂ ತಪ್ಪಾಗಲ್ಲ. ಮುಸಲ್ಮಾನರು ಸೇವಿಸುವ ಝಂಝಂ ನೀರಿನ ಶಕ್ತಿ ಬಗ್ಗೆ ತಿಳಿದರೆ ಖಂಡಿತ ಶಾಕ್ ಮೇಲೆ ಶಾಕ್ ಆಗುತ್ತೆ. ಈ ಝಂಝಂ ನೀರು ಕೇವಲ ಒಂದು ನೀರಲ್ಲ, ಇದು ಒಂದು ಶಕ್ತಿ ಮತ್ತು ಧರ್ಮದ ಸಂಕೇತ. ಸ್ನೇಹಿತರೆ, ಈ ಝಂಝಂ ನೀರು ಏನು? ಈ ನೀರನ್ನು ಕುಡಿಯೋದಕ್ಕೆ ಭಾರತ ದೇಶದಲ್ಲಿರೋ ಕೋಟ್ಯಾಂತರ ಮುಸಲ್ಮಾನರು ಸಾವಿರಾರು ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಕುಡಿಯೋದು ಏನಕ್ಕೆ? ಈ ಝಂಝಂ ನೀರಿನ ಒಳಗಡೆ ಅಂಥ ಶಕ್ತಿಯಾದರೂ ಏನಿದೆ? ಹಾಗಾದರೆ ಬನ್ನಿ ವೀಕ್ಷಕ ಬಂಧುಗಳೇ, ಈ ಝಂಝಂ ನೀರಿನ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ನಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಝಂಝಂ ಹೆಸರಿನಲ್ಲಿಯೇ ಇದೆ ಅತಿ ದೊಡ್ಡ ಕುತೂಹಲ. ಝಂಝಂ ಅಂತ ಹೆಸರು ಕೇಳಿದ್ರೇನೆ ಎಲ್ಲರಿಗೂ ಒಂದು ಕುತೂಹಲ ಮೂಡುತ್ತೆ. ಇದೇನಪ್ಪ ಇದು ಹೆಸರು ಹೀಗಿದೆ, ಇದರ ಅರ್ಥ ಏನು ಅಂತ. ಈ ಮುಸಲ್ಮಾನ್ ಬಂಧುಗಳು ಕುಡಿಯುವ ಝಂಝಂ ನೀರಿನ ಬಾವಿ ಇಸ್ಲಾಮಿನ ಅತ್ಯಂತ ಪವಿತ್ರ ಸ್ಥಳವಾದ ಕಾಬದಿಂದ ಕೆಲವೇ ಮೀಟರ್ ದೂರದಲ್ಲಿ ಇರುವ ಮಸ್ಜಿದ್ ಅಲ್ ಹರಾಮ್ ಸಂಕೀರ್ಣದಲ್ಲಿ ಇದೆ. ಸಾವಿರಾರು ವರ್ಷಗಳ ಹಿಂದೆ ಭೂಮಿ ಮೇಲೆ ನೆಲೆಸಿದ್ದ ಅಬ್ರಾಹಂ, ಇವರನ್ನು ಇಬ್ರಾಹಿಂ ಅಂತಲೂ ಕರೆಯಲಾಗುತ್ತೆ. ಆಗಿನ ಸಮಯದಲ್ಲೇ ಇವರು ಜಗತ್ತಿಗೆ ತುಂಬಾ ಪರಿಚಿತರಾಗಿದ್ದ ಒಬ್ಬ ಪ್ರವಾದಿ. ಇಬ್ರಾಹಿಂಗೆ ಅಲ್ಲಾ ದೇವರಿಂದ ಒಂದು ದೈವಿಕ ಆಜ್ಞೆ ಬರುತ್ತೆ. ಇಬ್ರಾಹಿಂ ಪತ್ನಿ ಹಜಾರ್ ಮತ್ತು ಶಿಶು ಮಗು ಇಸ್ಮಾಯಿಲ್ ಇಬ್ಬರನ್ನು ಮೆಕ್ಕಾದ ಮರುಭೂಮಿ ಪ್ರದೇಶ ಮತ್ತು ಬಂಜಾರು ಕಣಿವೆಯಲ್ಲಿ ಬಿಡೋದಕ್ಕೆ ಅಲ್ಲಾ ದೇವರಿಂದ ಸೂಚನೆ ಸಿಗುತ್ತಂತೆ. ಜಗತ್ತಿನಲ್ಲಿ ಅತಿ ದೊಡ್ಡ ಒಂದು ಕಾರ್ಯ ನಡೆಯಬೇಕಾಗಿದೆ. ಈ ಒಂದು ಕಾರ್ಯಕ್ಕೆ ತಾಯಿ ಮಗುನೇ ಕಾರಣ ಆಗ್ತಾರೆ ಅಂತ ಅಲ್ಲಾ ದೇವರು ಹೇಳ್ತಾರಂತೆ. ಇದು ಒಂದು ಸಂಪೂರ್ಣ ಮರುಭೂಮಿ ಪ್ರದೇಶ. ಒಂದೇ ಒಂದು ಸಣ್ಣ ಸಸ್ಯ ಇಲ್ಲ, ನೀರಿಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲ, ಜನಗಳು ಕೂಡ ಇಲ್ಲ. ಹಜಾರ್ ಮತ್ತು ಇಸ್ಮಾಯಿಲ್ಗೆ ಇದು ಒಂದು ನಂಬಿಕೆಯ ಪರೀಕ್ಷೆ ಆಗಿತ್ತಂತೆ. ಬರೀ ನಂಬಿಕೆಯ ಪರೀಕ್ಷೆ ಆಗಿತ್ತು ಅಂತ ಹೇಳೋದಕ್ಕಿಂತ ಮಾನವ ನಂಬಿಕೆಯ ಹಾದಿಯನ್ನು ರೂಪಿಸುವ ಪರೀಕ್ಷೆ ಆಗಿತ್ತು ಅಂತ ಹೇಳಬಹುದು. ಸ್ನೇಹಿತರೆ, ಅಂದು ಧಗಧಗಿಸುವ ಬಿಸಿಲು. ಹಜಾರ್ ಇಡೀ ಮರುಭೂಮಿ ಪ್ರದೇಶದಲ್ಲಿ ಒಂಟಿಯಾಗಿ ನಿಂತಿದ್ದಾಳೆ. ಮಗುವಿಗೆ ಹಸಿವು ಮತ್ತು ಬಾಯಾರಿಕೆ. ಅಳುತ್ತಾ ಇರುತ್ತೆ. ಆಹಾರ ಇಲ್ಲ, ನೀರಿಲ್ಲ, ಉಳಿದುಕೊಳ್ಳಲು ಜಾಗ ಇಲ್ಲ. ಈ ಮರುಭೂಮಿ ಪ್ರದೇಶದಲ್ಲಿ 2 ದೊಡ್ಡ ಕಲ್ಲಿನ ಬೆಟ್ಟಗಳು ಕೂಡ ಕಂಡುಬರುತ್ತೆ. ಸ್ನೇಹಿತರೆ, ಒಂದು ಬೆಟ್ಟದ ಹೆಸರು ಸಾಫಾ, ಮತ್ತೊಂದು ಬೆಟ್ಟದ ಹೆಸರು ಮಾರ್ವಾ. ಹಜಾರ್ ತಾಯಿ ಸಾಫಾ ಬೆಟ್ಟದ ಮೇಲೆ ಹೋಗಿ ನೋಡ್ತಾರೆ, ಮರುಭೂಮಿಯಲ್ಲಿ ಯಾರಾದರೂ ಕಾಣ್ತಾರಾ, ಸಹಾಯ ಕೇಳಬಹುದು ಅಂತ. ಆದರೆ ಒಂದೇ ಒಂದು ನರಪಿಳ್ಳೆ ಕೂಡ ಮರುಭೂಮಿಯಲ್ಲಿ ಕಂಡುಬರಲ್ಲ. ಮಾರ್ವಾ ಬೆಟ್ಟದ ಮೇಲೆ ಕೂಡ ಹೋಗಿ ಪರಿಶೀಲನೆ ಮಾಡ್ತಾರೆ, ಯಾರಾದರೂ ಕಾಣುತ್ತಾರಾ ಅಂತ. ಆದರೆ ಯಾರೂ ಕಾಣೋದಿಲ್ಲ, ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ. ಸ್ನೇಹಿತರೆ, ಅಂದು ಮರುಭೂಮಿಯಲ್ಲಿ ಇದ್ದದ್ದು ಕೇವಲ ಇಬ್ಬರು, ಅದು ತಾಯಿ ಮತ್ತು ಮಗು. ತಿನ್ನೋದಕ್ಕೆ ಆಹಾರ ಇಲ್ಲದೆ, ನೀರಿಲ್ಲದೆ ಹೊಟ್ಟೆ ಹಸಿವಿಗೆ ಮಗುವಿನ ಅಳು ಹೆಚ್ಚಾಗುತ್ತೆ. ಸ್ನೇಹಿತರೆ, ಯಾವಾಗ ಮಗುವಿನ ಅಳು ಹೆಚ್ಚಾಗುತ್ತೋ ಅತಿ ದೊಡ್ಡ ಪವಾಡ ಸೃಷ್ಟಿಯಾಗುತ್ತೆ. ತಾಯಿಯ ಕಷ್ಟ, ಮಗುವಿನ ಅಳುವನ್ನು ನೋಡಲಾರದೆ ದೇವದೂತ ಜೇಬ್ರಿಲ್ ಕಾಣಿಸಿಕೊಂಡು ಭೂಮಿಯನ್ನು ಹೊಡಿತಾನೆ. ಭೂಮಿ ಒಳಗಡೆಯಿಂದ ನೀರು ಚಿಮ್ಮಲು ಶುರು ಆಗುತ್ತೆ. ನೀರು ಬರುತ್ತಾ ಇದ್ದಂತೆ ಹಜಾರ್ ತಾಯಿ ಬೇಗನೆ ಕಲ್ಲುಗಳನ್ನು ಸಂಗ್ರಹಿಸಿ ನೀರು ಬರುತ್ತಾ ಇರುವ ಸುತ್ತಲೂ ಒಂದು ಕೊಳವೆ ರೀತಿಯಲ್ಲಿ ಒಂದು ಪ್ರದೇಶವನ್ನೇ ನಿರ್ಮಿಸ್ತಾರೆ. ನಂತರ ಝಂಝಂ ಅಂತ ಜೋರಾಗಿ ಕೂಗಿ ನೀರನ್ನು ಸಂಗ್ರಹಿಸ್ತಾರೆ. ನೀರು ಮತ್ತೆ ಹರಿಯದಂತೆ ಅಲ್ಲಾ ದೇವರಲ್ಲಿ ಬೇಡುತ್ತಾರೆ. ಸ್ನೇಹಿತರೆ, ಝಂಝಂ ಅಂದರೆ ನಿಲ್ಲಿಸು ನಿಲ್ಲಿಸು ಅಂತ ಅರ್ಥ. ಈ ಒಂದು ಝಂಝಂ ನೀರು ಸಾಮಾನ್ಯ ನೀರಾಗಿರಲಿಲ್ಲ. ಇದು ಒಂದು ತಾಯಿಯ ಹೋರಾಟ ಮತ್ತು ಅಚಲ ನಂಬಿಕೆಗೆ ಪ್ರತಿಕ್ರಿಯೆಯಾಗಿ ಅಲ್ಲಾ ದೇವರಿಂದ ನೀಡಲ್ಪಟ್ಟ ದೈವಿಕ ಕೊಡುಗೆಯಾಗಿತ್ತು. ಮುಸಲ್ಮಾನ್ ಬಂಧುಗಳಿಗೆ ಅಲ್ಲಾ ದೇವರು ಕೊಟ್ಟ ನೀರು ಅಂತ ಹೇಳಿದರೂ ತಪ್ಪಾಗಲ್ಲ. ಸ್ನೇಹಿತರೆ, ಕಾಲ ಕಳೆದಂತೆ ಈ ಝಂಝಂ ನೀರಿನ ಆಗಮನವು ಮರುಭೂಮಿ ಪ್ರದೇಶ ಮತ್ತು ಬಂಜಾರು ಕಣಿವೆಗಳಿಗೆ ಜೀವ ತುಂಬುತ್ತೆ. ಆಗಿನ ಸಮಯದಲ್ಲಿ ನೀರನ್ನು ಹುಡುಕುತ್ತಾ ಬರ್ತಾ ಇದ್ದ ರಾಜರು, ಮಹಾರಾಜರು, ದೊಡ್ಡ ದೊಡ್ಡ ಸಾಮ್ರಾಜ್ಯ ಮತ್ತು ಬುಡಕಟ್ಟು ಜನಾಂಗದವರಿಗೆ ಈ ಝಂಝಂ ನೀರಿನ ಬಗ್ಗೆ ಗೊತ್ತಾಗುತ್ತೆ. ನೀರಿನ ಸುತ್ತಮುತ್ತ ಬಿಡಾರ ಹೂಡುತ್ತಾರೆ. ಇವರುಗಳಲ್ಲಿ ಅತ್ಯಂತ ಪ್ರಬಲ ಮತ್ತು ಅತ್ಯಂತ ಶಕ್ತಿಶಾಲಿ ಜುರ್ಹಂ ಬುಡಕಟ್ಟು ಜನಾಂಗದವರು ಝಂಝಂ ನೀರಿನ ಪಕ್ಕದಲ್ಲೇ ವಾಸಿಸಲು ಶುರು ಮಾಡ್ತಾರೆ. ನಂತರ ಮೆಕ್ಕಾ ಈ ದೈವಿಕ ನೀರಿನ ಸುತ್ತಲೂ ಬೆಳೆಯಲು ಪ್ರಾರಂಭವಾಯಿತು. ಹೀಗೆ ದಿನಗಳು ಉರುಳಿದಂತೆ ಝಂಝಂ ನೀರಿನ ಸುತ್ತ ಸಭೆ, ವ್ಯಾಪಾರ ಮತ್ತು ಕೊನೆಯದಾಗಿ ಆಧ್ಯಾತ್ಮಿಕ ಕೇಂದ್ರ ಬಿಂದುವಾಗುತ್ತೆ.
ಆದರೆ ಇದು ಅಷ್ಟು ದಿನ ಉಳಿಯೋದಿಲ್ಲ. ತಲೆಮಾರುಗಳ ನಂತರ ಝಮ್ಝಮ್ ನೀರಿನ ಸುತ್ತಮುತ್ತ ನೆಲೆಸಿದ್ದ ಎಲ್ಲರೂ ಕೂಡ ಕಣ್ಮರೆ ಆಗ್ತಾರೆ. ಝಮ್ಝಮ್ ಬಾವಿ ಕಣ್ಮರೆ ಆಗುತ್ತೆ, ಮತ್ತೆ ಭೂಮಿ ಒಳಗಡೆ ಹೊರಟು ಹೋಗುತ್ತೆ. ಸ್ನೇಹಿತರೆ, ಝಮ್ಝಮ್ ನೀರನ್ನು ಮತ್ತೆ ಕಂಡು ಹಿಡಿದಿದ್ದು ಪ್ರವಾದಿ ಮೊಹಮ್ಮದ್ ರವರ ಅಜ್ಜ ಅಬ್ದುಲ್ ಮುತ್ತಲಿಬ್. ಅಬ್ದುಲ್ ಮುತ್ತಲಿಬ್ ಅವರ ಕನಸಿನಲ್ಲಿ ಪ್ರತ್ಯಕ್ಷಗೊಂಡ ಅಲ್ಲಾ ದೇವರು ಪವಿತ್ರ ಬಾವಿಯನ್ನು ಮತ್ತೊಮ್ಮೆ ಅಗೆದು ಹೊರ ತೆಗೆಯೋದಕ್ಕೆ ಸೂಚನೆ ಕೊಡ್ತಾರಂತೆ. ಮುತ್ತಲಿಬ್ ಅವರಿಗೆ ಬಾವಿ ಇರುವ ಜಾಗವನ್ನು ಅಲ್ಲಾ ದೇವರೇ ತೋರಿಸ್ತಾರಂತೆ. ನಂತರ ಮುತ್ತಲಿಬ್ ಸಾಕಷ್ಟು ದಿನಗಳ ಕಾಲ ಒಬ್ಬರೇ ಕಷ್ಟಪಟ್ಟು ನೆಲ ಅಗಿತಾರೆ. ಝಮ್ಝಮ್ ನೀರು ಉಕ್ಕಲು ಶುರುವಾಗುತ್ತೆ. ಸ್ನೇಹಿತರೆ, ಅಬ್ದುಲ್ ಮುತಾಲಿಬ್ ಅವರು ಹುಡುಕಿದ ದಿನದಿಂದ ಝಮ್ಝಮ್ ನೀರು ಇಸ್ಲಾಮಿಕ್ ಇತಿಹಾಸದೊಂದಿಗೆ ಆಳವಾಗಿ ಬೆರೆತು ಹೋಗಿದೆ. ಪ್ರವಾದಿ ಮೊಹಮ್ಮದ್ ಝಮ್ಝಮ್ ನೀರನ್ನು ಪ್ರತಿದಿನ ಪೂಜಿಸುತ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು ಮತ್ತು ಕುಡಿಯುತ್ತಾ ಇದ್ರಂತೆ. ಪ್ರವಾದಿ ಮೊಹಮ್ಮದ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಮನಸ್ಸಿನಲ್ಲಿ ತಮ್ಮ ತಮ್ಮ ಇಚ್ಛೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಝಮ್ಝಮ್ ನೀರನ್ನು ಕುಡಿದರೆ ಖಂಡಿತವಾಗಿಯೂ ಅಂದುಕೊಂಡಿದ್ದು 101% ಆಗುತ್ತಂತೆ. ಹಾಗಾಗಿ ತಲೆಮಾರುಗಳಿಂದ ಮುಸಲ್ಮಾನರು ನೀರಿನ ಆಧ್ಯಾತ್ಮಿಕ ಶಕ್ತಿಯನ್ನು ನಂಬಿ ಹೃತ್ಪೂರ್ವಕ ಪ್ರಾರ್ಥನೆಗಳನ್ನು ಮಾಡುತ್ತಾ ಝಮ್ಝಮ್ ನೀರನ್ನು ಕುಡಿಯಲು ಶುರು ಮಾಡ್ತಾರೆ. ಸಾವಿರಾರು ವರ್ಷಗಳಿಂದ ಈ ಝಮ್ಝಮ್ ನೀರು ಹರಿಯೋದು ನಿಂತಿಲ್ಲ. ಪ್ರತಿ ವರ್ಷ ಕೋಟ್ಯಾಂತರ ಮುಸಲ್ಮಾನ್ ಭಕ್ತರು ಝಮ್ಝಮ್ ನೀರನ್ನು ಕುಡಿತಾರೆ. ನೀರು ಖಾಲಿಯಾಗಿಲ್ಲ. ನಿರಂತರವಾಗಿ 1 ಸೆಕೆಂಡ್ ಕೂಡ ನಿಲ್ಲದ ಹಾಗೆ ಸಾವಿರಾರು ವರ್ಷಗಳಿಂದ ಬಾವಿ ಒಳಗಡೆ ಝಮ್ಝಮ್ ನೀರು ಬರ್ತಾನೆ ಇದೆ. ಹಜ್ ಮತ್ತು ಉಮ್ರಾ ಸಮಯದಲ್ಲಿ ಪ್ರಪಂಚಾದ್ಯಂತ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಮುಸಲ್ಮಾನ್ ಯಾತ್ರಿಕರು ಝಮ್ಝಮ್ ನೀರನ್ನು ಕುಡಿತಾರೆ. ಸ್ನೇಹಿತರೆ, ಇಲ್ಲಿ ನೀವು ನೋಡುತ್ತಾ ಇರೋದು ಇಸ್ಲಾಮಿನ ಅತ್ಯಂತ ಪವಿತ್ರ ಸ್ಥಳವಾದ ಕಾಬಾ. ಈ ಕಾಬಾ ಮುಸ್ಲಿಂ ಪ್ರಪಂಚದ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಪ್ರತಿ ವರ್ಷ ಪ್ರಪಂಚಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಮುಸ್ಲಿಂ ಯಾತ್ರಿಕರು ಮಸ್ಜಿದ್ ಅಲ್ ಹರಾಮ್ ಒಳಗಡೆ ಇರುವ ಪವಿತ್ರ ರಚನೆಗೆ ಭೇಟಿ ನೀಡ್ತಾರೆ. ಸ್ನೇಹಿತರೆ, ಚಿತ್ರದಲ್ಲಿ ತೋರಿಸಿರುವಂತೆ ಬಾವಿ ಕಾಬಾದಿಂದ ನಿಖರವಾಗಿ 21 ಮೀಟರ್ ದೂರದಲ್ಲಿ ಇದೆ. ಪ್ರವಾದಿ ಇಬ್ರಾಹಿಂ ರವರ ಸ್ಥಳವಾದ ಮಕಾಮ್ ಎ ಇಬ್ರಾಹಿಂ ಬಳಿ ಈ ಒಂದು ಬಾವಿ ಕಂಡುಬರುತ್ತೆ. ಈ ಝಮ್ಝಮ್ ಬಾವಿ ಯಾವುದೇ ಸಾಮಾನ್ಯ ಬಾವಿ ಅಂತಲ್ಲ. ಇದು ಭೂಗತ ಇಂಜಿನಿಯರಿಂಗ್ನ ಒಂದು ದೊಡ್ಡ ಅದ್ಭುತ. ಈ ಭೂಗತ ಮತ್ತು ನೈಸರ್ಗಿಕ ನೀರಿನ ಒಳಹರಿವು ಯಾವ ರೀತಿ ಇದೆ ಅನ್ನೋದಕ್ಕೆ 2 ಭಾಗವಾಗಿ ವಿಂಗಡಿಸ್ತಾರೆ. ಈ ನೀರಿನ 2 ಭಾಗಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲ ಭಾಗವು ನೆಲದ ಮಟ್ಟದಿಂದ 13 ಮೀಟರ್ ಕೆಳಗಡೆ ವಿಸ್ತೀರ್ಣ ಆಗಿದೆ. ಈ 13 ಮೀಟರ್ ಕೆಳಗಡೆ ಮೃದುವಾದ ಮೆಕ್ಕಲು ಮಣ್ಣಿನ ಮೇಲಿನ ಪದರಗಳು ಕಂಡುಬರುತ್ತೆ. ಎರಡನೇ ಭಾಗ 17 ಮೀಟರ್ ಆಳಕ್ಕೆ ಹೋಗುತ್ತೆ. ಝಮ್ಝಮ್ ನೀರು ಗಟ್ಟಿಯಾದ ಪರ್ವತದ ಬಂಡೆಗಳಿಂದ ನುಸುಳುತ್ತೆ. ಒಟ್ಟಿನಲ್ಲಿ ಬರೋಬ್ಬರಿ 30 ಮೀಟರ್ ಆಳದಿಂದ ಬಾವಿಗೆ ಝಮ್ಝಮ್ ನೀರು ಬರುತ್ತೆ. 30 ಮೀಟರ್ ಆಳ ಅಂತಂದರೆ 98 ಅಡಿಗಳಷ್ಟು ಆಳದಿಂದ ಬಾವಿ ಒಳಗಡೆ ನೀರು ಬರುತ್ತೆ. ಸ್ನೇಹಿತರೆ, ಪವಿತ್ರ ನೀರಿನ ಮೂಲವನ್ನು ರಕ್ಷಿಸಲು ಒಳಗಿನ ಗೋಡೆಗಳನ್ನು ಕಲ್ಲುಗಳು ಮತ್ತು ಆಧುನಿಕ ವಸ್ತುಗಳು ತಂತ್ರಜ್ಞಾನದಿಂದ ಬಲಪಡಿಸಲಾಗಿದೆ. ಪವಿತ್ರ ನೀರಿಗೆ ಯಾವುದೇ ಕಾರಣಕ್ಕೂ ಹಾನಿ ಆಗದಂತೆ ನೋಡ್ಕೊತಾ ಇದ್ದಾರೆ. ಸ್ನೇಹಿತರೆ, ಭೂಗತ ನೈಸರ್ಗಿಕ ಬುಗ್ಗೆಗಳಿಂದ ಝಮ್ಝಮ್ ನೀರು ನಿರಂತರವಾಗಿ ಬಾವಿ ಒಳಗಡೆ ದೊರೆಯುತ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಎಲ್ಲರಿಗೂ ಆಶ್ಚರ್ಯ ಪಡಿಸುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಭೂಮಿ ಒಳಗಡೆಯಿಂದ ನೀರು ಬಾವಿ ಒಳಗಡೆ ಎಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ಗೊತ್ತಾ? ಕೇವಲ 1 ಸೆಕೆಂಡ್ಗೆ ಬರೋಬ್ಬರಿ 11ರಿಂದ 18.5 ಲೀಟರ್ ಅಷ್ಟು ವೇಗವಾಗಿ ಬಾವಿ ಒಳಗಡೆ ಝಮ್ಝಮ್ ನೀರು ಬರ್ತಾ ಇದೆ. ಕೇವಲ 1 ಸೆಕೆಂಡ್ಗೆ ಬರೋಬ್ಬರಿ 18 ಲೀಟರ್ ನೀರು. ಅಬ್ಬಬ್ಬ, ಸಾವಿರಾರು ವರ್ಷಗಳಿಂದ ಇಲ್ಲಿ ನೀರು ಬರ್ತಾ ಇದೆ, ಬರ್ತಾನೆ ಇರುತ್ತೆ. 1 ಸೆಕೆಂಡ್ ಕೂಡ ನೀರು ಬರೋದು ನಿಂತಿಲ್ಲ. ನೀರಿನ ವೇಗ ಕೂಡ ಕಮ್ಮಿ ಆಗಿಲ್ಲ. 1 ನಿಮಿಷಕ್ಕೆ ಲೆಕ್ಕ ಹಾಕಿದ್ರೆ 1110 ಲೀಟರ್ ನೀರು, 1 ಗಂಟೆಗೆ ಲೆಕ್ಕ ಹಾಕಿದ್ರೆ 66,000 ಲೀಟರ್ ನೀರು ನಿರಂತರವಾಗಿ ಬಾವಿ ಒಳಗಡೆ ಬರ್ತಾ ಇರುತ್ತೆ. ಈ ಝಮ್ಝಮ್ ನೀರು ಮತ್ತು ಝಮ್ಝಮ್ ಬಾವಿ ಸೌದಿ ಅಧಿಕಾರಿಗಳು ರಕ್ಷಿಸುತ್ತಾ ಇದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಝಮ್ಝಮ್ ನೀರು ಪ್ರಪಂಚಾದ್ಯಂತ ಮಾರಾಟ ಕೂಡ ಮಾಡುತ್ತಾ ಇದ್ದಾರೆ. ಆನ್ಲೈನಲ್ಲಿ ಸಿಗುತ್ತೆ. ಝಮ್ಝಮ್ ನೀರನ್ನು ಪರ್ಚೇಸ್ ಮಾಡಿ ಕುಡಿಯಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪರ್ಚೇಸ್ ಲಿಂಕ್ ಹಾಕಿರ್ತೇನೆ, ಒಂದು ಸಲ ಚೆಕ್ ಮಾಡಿ. ಸ್ನೇಹಿತರೆ, ಜರ್ಮನಿ ದೇಶದ ಪ್ರಖ್ಯಾತ ವಿಜ್ಞಾನಿ ಮತ್ತು ವೈದ್ಯ ಡಾಕ್ಟರ್ ನಟ್ ಫೈಫರ್ ಅವರು ಝಮ್ಝಮ್ ನೀರಿನ ಪರೀಕ್ಷೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಈ ರೀತಿಯ ಒಂದು ಪವಿತ್ರ ನೀರನ್ನು ಜಗತ್ತಲ್ಲೇ ಎಲ್ಲೂ ನೋಡಲು ಕುಡಿಯಲು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಈ ಒಂದು ಝಮ್ಝಮ್ ನೀರಿನಲ್ಲಿ ಒಂದೇ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಇಲ್ಲ, ಅಪಾಯಕಾರಿ ಜರ್ಮ್ಸ್ ಇಲ್ಲ. ಈ ನೀರು ಸಂಪೂರ್ಣವಾಗಿ ಬ್ಯಾಕ್ಟೀರಿಯಾ ಫ್ರೀ ನೀರು.
ಈ ನೀರಿನಲ್ಲಿ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇದೆ. ಅಷ್ಟೇ ಅಲ್ಲ, ಈ ನೀರಿನಲ್ಲಿ ಒಂದು ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ ಹೀಲಿಂಗ್ ಪ್ರಾಪರ್ಟೀಸ್ ಇದೆ ಅಂತೆ. ಈ ನೀರಿನಲ್ಲಿ ಹೀಲಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ದೇಹದ ಒಳಗಡೆ ಯಾವುದೇ ಸಮಸ್ಯೆ ಇದ್ರೂ ಅತಿ ವೇಗವಾಗಿ ಗುಣಮುಖ ಆಗುತ್ತೆ. ಈ ನೀರಿನಲ್ಲಿ ಕ್ಯಾನ್ಸರ್ ಗುಣಪಡಿಸುವಂತಹ ಶಕ್ತಿ ಇದೆ ಅಂತ ಸಾಕಷ್ಟು ವಿಜ್ಞಾನಿಗಳು ಹೇಳ್ತಾರೆ. ಪ್ರತಿನಿತ್ಯ ಈ ಝಂಝಂ ನೀರು ಕುಡಿಯೋದು ಅಮೃತ ಕುಡಿದ ಹಾಗೆ ಲೆಕ್ಕ ಅಂತ ಹೇಳುತ್ತಾರೆ. ತಂತ್ರಜ್ಞಾನ ಮತ್ತು ಬದಲಾವಣೆಯಿಂದ ತುಂಬಿರುವ ಜಗತ್ತಿನಲ್ಲಿ ಝಂಝಂ ಕತೆ ನಮಗೆ ಶಾಶ್ವತವಾದದ್ದನ್ನು ನೆನಪಿಸುತ್ತದೆ. ನಿಜವಾದ ಪವಾಡಗಳು ನಂಬಿಕೆ, ಪ್ರಾರ್ಥನೆ ಮತ್ತು ದೇವರ ಕರುಣೆಯ ಮೇಲಿನ ಅಚಲ ನಂಬಿಕೆಯಿಂದ ಬರುತ್ತದೆ. ಹೃದಯಗಳು ನಂಬುವ ತನಕ ಝಂಝಂ ಹರಿಯುತ್ತಲೇ ಇರುತ್ತೆ. ಮೆಕ್ಕದ ಮರಳಿನಲ್ಲಿ ನಡೆದ ಅತ್ಯಂತ ಜೀವಂತ ಪವಾಡವೇ ಈ ಝಂಝಂ ನೀರು. ಸ್ನೇಹಿತರೆ, ಮುಸಲ್ಮಾನರ ಪವಿತ್ರ ಝಂಝಂ ನೀರಿನ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ.